ರಾಜಪ್ರಭುತ್ವದ ಕಾಲದಿಂದಲೂ ಮಹಿಳೆಯರ ಮೇಲೆ ದೌರ್ಜನ್ಯ ನಡೆಯುತ್ತಲೇ ಬಂದಿದ್ದು, ಇಂದಿನ ದಿನಗಳಲ್ಲಿ ದೌರ್ಜನ್ಯದ ರೂಪ ಬದಲಾಗಿದೆ. ಮಹಿಳೆಯರು ಇಂದಿಗೂ ಕುಟುಂಬಗಳಲ್ಲಿ ಕಿರುಕುಳ ಅನುಭವಿಸುತ್ತಲೇ ಇದ್ದಾರೆ. ಇಂತಹ ವ್ಯವಸ್ಥೆಯಲ್ಲಿ ಕುಟುಂಬಗಳನ್ನು ಜೋಡಿಸುವ ಕಾರ್ಯವನ್ನ ಸಾಂತ್ವನ ಕೇಂದ್ರ ಮಾಡುತ್ತಿದೆ ಎಂದು ಪುತ್ತೂರು ಶಾಸಕ ಅಶೋಕ್ ಕುಮಾರ್ ರೈ ಅವರು ಅಭಿಪ್ರಾಯಪಟ್ಟರು. ಅವರು ಪುತ್ತೂರು ತಾಲೂಕು ಪಂಚಾಯತ್ ತರಬೇತಿ ಸಭಾಂಗಣದಲ್ಲಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ, ಸುಗ್ರಾಮ ಜಾಗೃತಿ ವೇದಿಕೆ, ಜನಶಿಕ್ಷಣ ಟ್ರಸ್ಟ್ ಮತ್ತು ಪುತ್ತೂರು ಸಾಂತ್ವನ ಕೇಂದ್ರದ ಆಯೋಜನೆಯಲ್ಲಿ ಸಮುದಾಯದತ್ತ ಸಾಂತ್ವನ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದರು. ಪುತ್ತೂರಿನಲ್ಲಿ ಮಹಿಳಾ ಸಾಂತ್ವನ ಕೇಂದ್ರಕ್ಕೆ ಸಮರ್ಪಕ ಕಟ್ಟಡ ಇಲ್ಲದಿರುವುದು ಮಾಧ್ಯಮಗಳಿಂದ ನನ್ನ ಗಮನಕ್ಕೆ ಬಂದಿದೆ. ಈ ಹಿಂದೆ ಸಾಂತ್ವನ ಕೇಂದ್ರವಾಗಿದ್ದ ಅಕ್ಷರ ಕರಾವಳಿ ಕಟ್ಟಡವು ದುರಸ್ತಿಯಲ್ಲಿದ್ದು, ಇದನ್ನು ದುರಸ್ತಿಗೊಳಿಸುವ ಯೋಜನೆ ಟೆಂಡರ್ ಹಂತದಲ್ಲಿದೆ. ಮುಂದಿನ 1 ತಿಂಗಳ ಒಳಗಾಗಿ ಕಟ್ಟಡ ದುರಸ್ತಿ ಕಾಮಗಾರಿ ನಡೆಯಲಿದೆ ಎಂದು ಹೇಳಿದರು. ಪುತ್ತೂರು ತಹಶೀಲ್ದಾರ್ ಪುರಂದರ ಹೆಗ್ಡೆಯವರು ಮಾತನಾಡಿ, ಸಂಸಾರದಲ್ಲಿ ಭಿನ್ನಾಭಿಪ್ರಾಯಗಳು ಸಹಜ, ಆದರೆ ಅದನ್ನು ಬೆಳೆಯಲು ಬಿಡದೆ ಇತ್ಯರ್ಥಪಡಿಸಿಕೊಳ್ಳುವ ಮನೋಭಾವನೆ ಬೆಳೆಸಿಕೊಳ್ಳಬೇಕಾಗಿದೆ. ಹಿಂದೆ ಮಹಿಳೆಯರಿಗೆ ಆರ್ಥಿಕ ಶಕ್ತಿಯ ಕೊರತೆ ಕಾಡುತ್ತಿತ್ತು, ಆದರೆ ಈಗ ರಾಜ್ಯ ಸರ್ಕಾರದ ಗ್ಯಾರಂಟಿ ಯೋಜನೆಗಳಿಂದ ಮಹಿಳೆಯರ ಆರ್ಥಿಕ ಶಕ್ತಿ ಉದ್ದೀಪನಗೊಂಡಿದೆ. ಅವರ ಮುಖದಲ್ಲಿ ಮಂದಹಾಸ ಮೂಡಿದೆ ಎಂದರು. ಒಳ್ಳೆಯ ಕಾರ್ಯಕ್ರಮದಲ್ಲಿ, ಅರ್ಥಪೂರ್ಣವಾದ ಕಾರ್ಯಕ್ರಮದಲ್ಲಿ ಸಮಾಜಕ್ಕೆ ಬೇಕಾಗಿರುವಂಥ ಪ್ರಸ್ತುತ ಪರಿಸ್ಥಿತಿಯಲ್ಲಿ ಸಮಾಜಕ್ಕೆ ಬೇಕಾಗಿರುವಂಥ ಒಂದು ಕಾರ್ಯಕ್ರಮದಲ್ಲಿ ನಾವೆಲ್ಲ ಇದ್ದೇವೆ ಅಂತ ಹೇಳಲಿಕ್ಕೆ ಇದು ಆಯೋಜನೆ ಮಾಡಿದವರಿಗೆ ಅನಂತ ಧನ್ಯವಾದಗಳನ್ನು ಕೂಡ ನನಗೆ ಹೇಳಲಿಕ್ಕೆ ಇಚ್ಛೆ ಬರ್ತಾ ಇದ್ದೇನೆ. ನೀವು ಈ ಕಾರ್ಯಕ್ರಮಕ್ಕೆ ಕರೆಯುವಾಗ ಎಲ್ಲ ಅಧಿಕಾರಿಗಳನ್ನು ಕೂಡ ಕರಿಬೇಕು. ಯಾಕಂತ ಹೇಳಿದ್ರೆ ಸರ್ಕಾರಿ ಕಾರ್ಯಕ್ರಮ ಅಂತಾದ್ರೆ ನಮ್ಮ ತಹಸೀಲ್ದಾರ್ ಬಂದಿದ್ದಾರೆ, ತಾಲೂಕು ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿಗಳು ಬಂದಿಲ್ಲ. ಅವರು ಇಲ್ಲ ಅಂತಾದ್ರೆ ಇನ್ನೊಬ್ಬರನ್ನು ಯಾರನ್ನು ಕರೆಸಬೇಕು. ಇದು ಸರ್ಕಾರಿ ಕಾರ್ಯಕ್ರಮ, ಅತ್ಯಂತ ಪ್ರಾಮುಖ್ಯವಾದ ಒಂದು ಕಾರ್ಯಕ್ರಮ. ಇವತ್ತು ಮಹಿಳೆಯರ ಮೇಲೆ ದೌರ್ಜನ್ಯಗಳು ನಡೆಯುತ್ತಾ ಇದೆ. ಬೇಕಾದಷ್ಟು ವಿಧಾನದಲ್ಲಿ, ಅಂದ್ರೆ ಬೇರೆ ಬೇರೆ ವಿಧದಲ್ಲಿ ದೌರ್ಜನ್ಯಗಳು ನಡೀತಾ ಇರ್ತದೆ. ಇವತ್ತು ನಮಗೆ ಈ ಕಾರ್ಯಕ್ರಮವನ್ನು ಪುತ್ತೂರಿನಲ್ಲಿ ಆಯೋಜನೆ ಮಾಡಿದ್ದು, ಜೊತೆಗೆ ಇಡೀ ರಾಜ್ಯದಲ್ಲಿ ಈ ಮಹಿಳಾ ಸಾಂತ್ವನ ಈ ಕೇಂದ್ರ ಏನಿದೆ, ಸಾಂತ್ವನ ಕಾರ್ಯಕ್ರಮಗಳು ಏನಿದೆ, ಅದು ಆರಂಭ ಆಗಿದ್ದು ಕೂಡ ಪುತ್ತೂರಿನಲ್ಲಿ ಅಂತ ಹೇಳಿಕ್ಕೆ ನಾವು ಸಂತೋಷದಿಂದ ಹೇಳುವಂತಹ ಒಂದು ಎದೆತಟ್ಟಿ ಹೇಳುವಂತಹ ಒಂದು ಕಾರ್ಯಕ್ರಮ ಇದಾಗಿದೆ. ಸುಮಾರು 181 ಕೇಂದ್ರಗಳು ರಾಜ್ಯದಲ್ಲಿ ಇವತ್ತು ಕಾರ್ಯನಿರ್ವಹಿಸುತ್ತಿದ್ರು. ಆರಂಭವಾಗಿದ್ದು ಅದು ಪುತ್ತೂರಿನಲ್ಲಿ ಹೇಳಲಿಕ್ಕೆ ನಮಗೆ ಕೂಡ ಹೆಮ್ಮೆ, ಇಲ್ಲಿಯ ಅಧಿಕಾರಿಗಳಿಗೂ ಕೂಡ ಹೆಮ್ಮೆ, ಮತ್ತು ಇದು ಸಮಾಜದಲ್ಲಿ ಬೇಕಾಗಿರುವಂತಹ ಒಂದು ಕಾರ್ಯಕ್ರಮ. ಇವತ್ತು ಮಹಿಳೆಯರು ಅಂತ ಹೇಳಿದ್ರೆ ಮಹಿಳೆಯರು ಬರೀ ಭೋಗದ ಗೊಂಬೆಗಳು ಮಾತ್ರ ಅಲ್ಲ ಅಂತ ನನ್ನ ಅನಿಸಿಕೆ. ಇಡೀ ಸಮಾಜ ಇವತ್ತು ನಿಂತುಕೊಂಡಿದ್ರೆ, ಇದು ಮನೆ ಒಂದು ನಮ್ಮ ಸಮಾಜದಲ್ಲಿ ಒಂದು ಒಬ್ಬರ ಕುಟುಂಬದ ವ್ಯವಸ್ಥೆ ನಡೀತಾ ಇದ್ರೆ ಅದು ಮಹಿಳೆಯರಿಂದ ಮಾತ್ರ ಸಾಧ್ಯ. ಒಬ್ಬ ಮಹಿಳೆ ಅವಳು ಎಷ್ಟು ಕಷ್ಟ ಬಂದ್ರು ಅವಳು 4 ಗೋಡೆ ಮಧ್ಯೆ ಅದನ್ನು ಪರಿಹಾರ ಮಾಡಲಿಕ್ಕೆ ನೋಡ್ತಾಳೆ. ಯಾರಿಗೂ ಗೊತ್ತಾಗದಾಗೆ ಅದನ್ನು ತಡಿಬೇಕು, ನನ್ನ ಕುಟುಂಬದ ಆಚಾರ ವಿಚಾರಗಳನ್ನು ನಾನು ತಡ್ಕೊಳ್ಬೇಕು, ಪಕ್ಕದ ಮನೆಯವರಿಗೂ ಕೂಡ ನನ್ನ ವಿಚಾರಗಳು ಗೊತ್ತಾಗಬಾರ್ದು ಅನ್ನುವಂಥ ಸಹಿಸಿಕೊಂಡು ಸಂಸಾರವನ್ನು ನಡೆಸಲಿಕ್ಕೆ ಪ್ರಯತ್ನ ಪಡುವವರು ಅದು ಮಹಿಳೆಯರು. ಯಾವತ್ತು ಅವರು ಹೊರಗೆ ಬರ್ತಾರೆ, ಆ 4 ಗೋಡೆ ಮಧ್ಯದಿಂದ ಹೊರಗೆ ಬರ್ತಾರೆ ಅಂತ ಹೇಳಿದ್ರೆ ಇನ್ನು ತಡೀಲಿಕ್ಕೆ ಆಗುವುದಿಲ್ಲ, ಇದನ್ನು ಸಹಿಸಿಕೊಳ್ಳಲಿಕ್ಕೆ ಸಾಧ್ಯ ಇಲ್ವಾ ಅನ್ನೋ ಪರಿಸ್ಥಿತಿ ನಿರ್ಮಾಣ ಆಗುವಾಗ ಅವನು 4 ಗೋಡೆಯಿಂದ ಹೊರಗೆ ಬರ್ತಾರೆ. ಆಗ ಅವಳಿಗೆ ಬೇಕಾದ್ದು ಸಾಂತ್ವನ ಕೇಂದ್ರ, ಆಗ ಅವಳಿಗೆ ಹೇಳುವ ಸಾಂತ್ವನಗಳು ಕೇಂದ್ರಗಳು ಬೇಕಾಗ್ತದೆ. ಇವತ್ತು ಒಂದು ಕಡೆ ಮಹಿಳಾ ದೌರ್ಜನ್ಯಗಳಿಗೆ ಹೇಳಿದಾಗೆ ಬೇರೆ ಬೇರೆ ಕಡೆಯಿಂದ ನೋವನ್ನು ಅನುಭವಿಸುವವರು ಮಹಿಳೆಯರು ಬೇರೆ ಬೇರೆ. ನಾನು ಒಬ್ಬ ಗಂಡಸು, ಮಹಿಳೆಯರು ಕೂಡ ಆ ಭಾಗದ ಅವರಿಗೂ ಕೂಡ ಈಕ್ವಲ್ ರೈಟ್ ಇದೆ ಸಮಾಜದಲ್ಲಿ. ಪುರುಷರು ಯಾವ ರೀತಿ ತಿಳ್ಕೊಳ್ತಾರೆ ಅಂತ ಹೇಳಿದ್ರೆ, ಮಹಿಳೆಯರು ನಾನು ಮದುವೆ ಆಗಿ ಇಲ್ಲದ ಮಹಿಳೆಯರು ಅಂತ ಹೇಳಿದ್ರೆ ಮನೆ ಕೆಲಸ ಮಾಡಲಿಕ್ಕೆ, ಇಲ್ಲ ಅಡಿಗೆ ಮಾಡಲಿಕ್ಕೆ, ನಾನು ಹೇಳಿದ ಕೆಲಸವನ್ನು ಮಾಡಲಿಕ್ಕೆ ಸೀಮಿತರಾಗಿರುವಂತ ಮನೋಭಾವನೆ ಸಮಾಜದಲ್ಲಿ ಇದೆ. ಇದನ್ನು ಪರಿಹಾರ ಮಾಡುವಂತಹ ಕೆಲಸಗಳು, ಇದನ್ನು ಆ ತೊಡಗನ್ನು ತೆಗೆಯುವಂತಹ ಕೆಲಸಗಳು ಬಹುಶಃ ಅವೇರ್ನೆಸ್ ಮೂಲಕ ಗಂಡಸರಿಗೂ ಸಮಾಜದಲ್ಲಿರುವ ಎಲ್ಲರಿಗೂ ಅದನ್ನು ಮನವರಿಕೆ ಮಾಡುವ ಮುಖಾಂತರ ಈ ತೊಡಗನ್ನು ಪರಿಹಾರ ಮಾಡಲಿಕ್ಕೆ ಸಾಧ್ಯ. ಇವತ್ತು ಸಾಂತ್ವನ ಕೇಂದ್ರ ಅಂತ ಹೇಳಿದ್ರೆ
ಅವರು ನೀವು ನಿಮ್ಮ ಹಕ್ಕುಗಳನ್ನು ಕೇಳ್ಕೊಳ್ಳಿ, ನಾವು ನಿಮ್ಮ ಹಿಂದೆ ಇದ್ದೇವೆ ಅಂತ ಅಲ್ಲ. ಅವರಿಗೆ ಅವರು ನೋವನ್ನು ಸಹಿಸಲಿಕ್ಕೆ, ಆ ನೋವನ್ನು ಎದುರಿಸಲಿಕ್ಕೆ, ಅವರಿಗೆ ಬಂದಂತ ಕಷ್ಟದ ಪರಿಸ್ಥಿತಿಯನ್ನು ನಿವಾರಣೆ ಮಾಡಲಿಕ್ಕೆ ಇವತ್ತು ಸಾಂತ್ವನ ಕೇಂದ್ರಗಳು ಸಹಾಯಕವಾಗಿ ಕೆಲಸ ಮಾಡ್ತದೆ. ನಾನು ಸಾಂತ್ವನ ಕೇಂದ್ರದಲ್ಲಿ ಕೇಳಿದೆ, ಕೌನ್ಸಿಲರ್ಗಳು ಇದ್ದಾರೆ ನಿಮ್ಮ ಹತ್ರ, ಕೌನ್ಸಿಲರ್ಗಳು ಇದ್ದಾರೆ ಅಂತ ಹೇಳಿದ್ರು. ಕೌನ್ಸಿಲರ್ ನಾವು ಕೆಲಸ ಬಹು ಮುಖ್ಯವಾದ್ದು. ನಾನು ಇನ್ನೊಂದು ಹೆಜ್ಜೆ ಮುಂದೆ ಹೋಗಿ ನಿಮಗೆ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಮಹಿಳೆಯರಿಗೆ ಯಾವಾಗಲೂ 45 to 50 ಇಯರ್ಸ್ ಅಂದ್ರೆ 45ರಿಂದ 50 ವರ್ಷ ಆಗುವಾಗ ಮಾನಸಿಕ ಕುಸಿತಕ್ಕೆ ಒಳಗಾಗ್ತಾರೆ. ಅವರಿಗೆ ಹಾರ್ಮೋನ್ ಬದಲಾವಣೆ ಆಗ್ತದೆ, ಅವರ ಬಾಡಿಯಲ್ಲಿ, ಅವರ ದೇಹದಲ್ಲಿ ಹಾರ್ಮೋನ್ ಬದಲಾವಣೆ ಆಗ್ತದೆ. ಈ ಸಮಯದಲ್ಲೂ ಕೂಡ ಅವರಿಗೆ ಕೌನ್ಸಿಲಿಂಗ್ ಅವಶ್ಯಕತೆ ಇದೆ, ಅವರಿಗೆ ಮಾನಸಿಕ ಧೈರ್ಯ ತುಂಬುವಂತಹ ಕೆಲಸ ಇದೆ. ಸಭಾ ಕಾರ್ಯಕ್ರಮದ ಬಳಿಕ ಸಂವಾದ ಸಂಕಲ್ಪ ನಡೆಯಿತು. ಈ ಸಂದರ್ಭದಲ್ಲಿ ಸ್ವಚ್ಛತೆಯ ಜಿಲ್ಲಾ ರಾಯಭಾರಿಯಾದ ಜನಶಿಕ್ಷಣ ಟ್ರಸ್ಟ್ನ ನಿರ್ದೇಶಕ ಶೀನಾ ಶೆಟ್ಟಿ, ಜನಶಿಕ್ಷಣ ಟ್ರಸ್ಟ್ ನಿರ್ದೇಶಕ ಕೃಷ್ಣಮೂಲ್ಯ, ಸುಗ್ರಾಮ ಜಾಗೃತಿ ವೇದಿಕೆಯ ಅಧ್ಯಕ್ಷೆ ಮಾಲತಿ, ಅಂಗನವಾಡಿ ಮೇಲ್ವಿಚಾರಕಿ ವನಿತಾ, ಪುತ್ತೂರು ಸಾಂತ್ವನ ಕೇಂದ್ರದ ಆಪ್ತ ಸಮಾಲೋಚಕಿ ನಿಶಾಪ್ರಿಯಾ, ಸಾಂತ್ವನ ಕೇಂದ್ರದ ಸಮಾಜ ಕಾರ್ಯಕರ್ತರಾದ ರೇಖಾ, ಅಶ್ವಿನಿ, ಬಿಂದು ಕುಮಾರಿ, ನಿತಿನ್ ಕುಮಾರ್ ಕೆ ಮತ್ತಿತರರು ಉಪಸ್ಥಿತರಿದ್ದರು. ಅನೀಶ್, ವಿ4 ನ್ಯೂಸ್, ಪುತ್ತೂರು.